ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿಗಳಿಂದಂತಹ ನಮ್ಮ ಆತ್ಮೀಯರಾದಂತಹ ಕಿರಣ್ ನಾಯ್ಕ ಅವರು ನನ್ನನ್ನು ಈ ಕ್ಷೇತ್ರದಲ್ಲಿ ತೊಡಗಿಸಿದರು. ಇವತ್ತು ಬಹಳ ನಮ್ಮೆಲ್ಲರಿಗೂ ಪ್ರಿಯರಾದಂತಹ ರುದ್ರ ಫಲಮಾಣಿಯವರು ಈ ಇದ್ದ ಸಭೆಯಲ್ಲಿ ಒಂದು ದೊಡ್ಡ ಸಮಾಜವನ್ನು ಪ್ರತಿನಿಧಿಸತಕ್ಕಂತಹ ವ್ಯಕ್ತಿಗಳು, ಹಿರಿಯರವರು. ಈ ಸಮಾಜದಲ್ಲಿ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾದಂತಹ ನಮ್ಮ ಮಂಜುನಾಥ ಸ್ವಾಮಿಗಳಿದ್ದಾರೆ. ನನಗೆ ಬಹುಕಾಲದಿಂದ ನನಗೂ ಮತ್ತು ನನ್ನ ಕುಟುಂಬಕ್ಕೂ ಆತ್ಮೀಯರಾಗಿದ್ದು ಹಿತೈಷಿಗಳಾಗಿರ್ತಕ್ಕಂತಹ ಅಕ್ಕ ಲಲಿತಾ ನಾಯ್ಕ ಇದ್ದಾರೆ. ಈ ಅಕಾಡೆಮಿಯ ಹೊಣೆಯನ್ನು ನಿರ್ವಹಿಸುವುದಕ್ಕೆ ಮೋತಿಲಾಲ್ ಕಟೀಲರಾಗಿ ಅವರು ಕಂಕಣ ಕಟ್ಟಿ ಹೋಗಿದ್ದಾರೆ. ಸಭೆಗಳು ಕೆಲವು ವರ್ಷಗಳ ಹಿಂದೆ, ಸುಮಾರು ವರ್ಷಗಳೇ ಆದವು, ನಮ್ಮ ಬಂಜಾರ ಸಮಾಜಕ್ಕೆ ಸಂಬಂಧಪಟ್ಟ ಹಾಗೆ ಹೇಗಿದೆ ಅಂತಂದರೆ ಪರಿಸ್ಥಿತಿ, ಇಡೀ ದೇಶದ ಉದ್ದಗಲಗಳಲ್ಲಿ ಯಾವ ರಾಜ್ಯಕ್ಕೆ ಹೋದ್ರೂ ಕೂಡ ನೀವು ಬಂಜಾರ ಸಮಾಜದವ್ರನ್ನ ಕಾಣ್ತೀರಿ. ಅವರ ಬೇರೆ ಬೇರೆ ಹೆಸರುಗಳಿಂದ ಅಲ್ಲಿ ಪ್ರಸಿದ್ಧರಾಗಿದ್ದಾರೆ. ಸಾಹಿತಿಗಳು, ಸಂಸ್ಕೃತಿ ಚಿಂತಕರು ಕೂಡ ಅವರು ಯಾವ್ಯಾವ ರಾಜ್ಯದಲ್ಲಿ ನೆಲೆಸಿದ್ದಾರೋ ಆ ರಾಜ್ಯದ ಭಾಷೆಯನ್ನು ಮೈಗೂಡಿಸಿಕೊಂಡು ತಮ್ಮ ಭಾಷೆಯನ್ನು, ಬಂಜಾರ ಭಾಷೆ, ಇದಕ್ಕೊಂದು ಇತಿಹಾಸ ಇದೆ, ಒಂದು ಸುದೀರ್ಘವಾದಂತಹ ಹಿನ್ನೆಲೆ ಇದೆ. ಈ ಭಾಷೆಯನ್ನು ಬೆರೆಸಿಕೊಂಡವರು ಕೃತಿಗಳನ್ನು ರಚಿಸ್ತಾರೆ, ಮಾತುಗಳನ್ನೆಲ್ಲ ಆಡ್ತಾ ಇರ್ತಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಒಂದು ಆಯೋಗವನ್ನು ರಚಿಸಿ ನಮ್ಮ ಕರ್ನಾಟಕ ಸರ್ಕಾರ ನನ್ನನ್ನು ಮುಖ್ಯಸ್ಥನನ್ನಾಗಿ ಮಾಡಿ ನನಗೊಂದು ಹೊಣೆಯನ್ನು, ಜವಾಬ್ದಾರಿಯನ್ನು ಕೊಟ್ಟರು. ಏನು ಅಂದರೆ, ಈ ಬಂಜಾರ ಭಾಷೆಗೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಲಿಪಿಯನ್ನು, ಆಯಾ ಪ್ರಾಂತ್ಯದ ಭಾಷೆಯನ್ನು ಅಳವಡಿಸ್ಕೊಂಡೆಲ್ಲ ಮಾತಾಡ್ತಾರೆ, ಬರೀತಾರೆ. ಅವರಿಗೆ ಒಂದು ಸಮಾನವಾದಂಥ ಇಡೀ ರಾಷ್ಟ್ರಕ್ಕೆ ಅನ್ವಯಿಸುವ ಹಾಗೆ ಒಂದು ಭಾಷೆಯನ್ನು, ಒಂದು ಲಿಪಿಯನ್ನು ಅಳವಡಿಸುವುದಕ್ಕೆ ನೀವು ಈ ಜವಾಬ್ದಾರಿಯನ್ನು ವಹಿಸಿ ನಿರ್ವಹಿಸಿಕೊಡ್ಬೇಕು ಅಂತ ಒಂದು ದೊಡ್ಡ ಸಮಿತಿಯನ್ನು ಮಾಡಿ ಭಾರತದ ಬೇರೆ ಬೇರೆ ಭಾಗದ ಪ್ರತಿನಿಧಿಗಳನ್ನು, ವಿದ್ವಾಂಸರು, ಆ ಕ್ಷೇತ್ರದಲ್ಲಿ ತುಂಬ ಕೆಲಸ ಮಾಡಿರ್ತಕ್ಕಂಥ ತಜ್ಞರು, ಅವರನ್ನೆಲ್ಲರೂ ಆ ಸಮಿತಿಯನ್ನು ರಚಿಸಿ ಅದಕ್ಕೆ 1 ವರ್ಷದ ಅವಧಿಯಲ್ಲಿ ಒಂದು ದೊಡ್ಡ ಯೋಜನೆಯನ್ನು ನಾವು ಕರ್ನಾಟಕ ಸರ್ಕಾರಕ್ಕೆ ಕೊಟ್ಟು, ಅದರಲ್ಲಿ ಸಾರಾಂಶ ಏನಂದರೆ, ಎಲ್ಲ ಇತಿಹಾಸ ಹೇಳಕ್ಕೆ ಹೋಗಲ್ಲ, ಅದರ ಸಾರಾಂಶ ಏನಂದರೆ, ಇಡೀ ಭಾರತಕ್ಕೆ ಬಂಜಾರ ಸಮಾಜದವರು, ಲೇಖಕರಾಗಿರ್ಬೋದು, ವಿದ್ವಾಂಸರಾಗಿರ್ಬೋದು, ಅವರು ಬಳಸುವುದಕ್ಕೆ ಬಳಸಬೇಕಲ್ಲ ಒಂದು ಭಾಷೆಯನ್ನು, ಯಾವ ಲಿಪಿಯನ್ನು ಬಳಸಬೇಕು ಅಂದರೆ ದೇವನಾಗರಿ ಲಿಪಿಯನ್ನು ಇಟ್ಕೊಂಡ್ರೆ ಇಡೀ ಇದಕ್ಕೆ ಸಮಾನವಾಗುತ್ತೆ. ಅಲ್ಲಿ ಮಹಾರಾಷ್ಟ್ರದಲ್ಲಿರೋ ಬಂಜಾರರು ಗೊತ್ತಾಗುತ್ತೆ, ಆಂಧ್ರದಲ್ಲಿರೋರು ಗೊತ್ತಾಗುತ್ತೆ ಅಂತ ನಾವು ಅದಕ್ಕೋಸ್ಕರ ಒಂದು ದೀರ್ಘವಾದ ಯಾತ್ರೆಯನ್ನೆಲ್ಲ ಮಾಡಿದ್ವಿ. ಆಂಧ್ರಕ್ಕೆ ಹೋದ್ವಿ, ರಾಜಸ್ಥಾನಕ್ಕೆ ಹೋದ್ವಿ, ಎಲ್ಲೂ ಹೋದ್ರೂ ಬಂಜಾರರು ಅವರ ವೇಷಭೂಷಣ ನೋಡಿ ಇದು ಬರೀ ಅಡಕೆ, ಇದು ಕವಡೆ, ಇದು ಲೆಕ್ಕ ಅಂತಲ್ಲ, ಕವಡೆ ಹೋದ ಮಾನ ಆನೆ ಕೊಟ್ಟು ಬರೋದು.